ಕಪ್ ಇರ್ಲಿ, ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಒಂದು ಮ್ಯಾಚ್ ನಡೀತಿದೆ ಅಂದ್ರೆ ಅದಕ್ಕೆ ತುಂಬಾ ಹೈಪ್ ಇರುತ್ತೆ, ಅದಕ್ಕೆ ಒಂದು ದೊಡ್ಡ ಮಟ್ಟದ ಕ್ರೇಜ್ ಇರುತ್ತೆ. ಇಡೀ ವಿಶ್ವವೇ ಆ ಮ್ಯಾಚ್ ಅನ್ನ ಬಹಳ ಕಾತರದಿಂದ ಕಾಯ್ತಾ ಇರುತ್ತೆ ಆ ಒಂದು ಮ್ಯಾಚ್ ನ ನೋಡೋದಕ್ಕೆ. ಯಾಕಂತಂದ್ರೆ ಜಿಯೋಗ್ರಫಿಕಲಿ ಇರಬಹುದು, ಎಲ್ಲ ಒಂದು ರೀತಿಯಲ್ಲೂ ಇರಬಹುದು. ಭಾರತ ಹಾಗೂ ಪಾಕಿಸ್ತಾನ ಒಂದ್ ರೀತಿ ಬದ್ಧ ವೈರಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ಒಂದು ಬದ್ಧ ವೈರಿಗಳ ಕಾಳಗ ಹೇಗಿರುತ್ತೆ ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಇಡೀ ವಿಶ್ವಕ್ಕಿರುತ್ತೆ. ಅಫ್ಕೋರ್ಸ್ ನೋ ಡೌಟ್ ಭಾರತ ಸಾಕಷ್ಟು ಬಾರಿ ಮೆಜಾರಿಟಿ ಅಂದ್ರೆ ಯಾವಾಗ್ಲೂ ಕೂಡ ಪಾಕಿಸ್ತಾನವನ್ನ ಮಣಿಸಿರುವಂತಹ ಸಾಕಷ್ಟು ಮ್ಯಾಚ್ ಗಳು ಇರುವಂತಹದ್ದು. ಭಾರತ ಯಾವಾಗ್ಲೂ ಕೂಡ ಡಾಮಿನೇಟ್ ಮಾಡಿದೆ ಪಾಕಿಸ್ತಾನವನ್ನ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಈ ವರ್ಷದ ಏಷ್ಯಾ ಕಪ್ ಏನು ಕ್ರಿಕೆಟ್ ಮ್ಯಾಚ್ ಇರುವಂತಹದ್ದು 2025 ಸೆಪ್ಟೆಂಬರ್ 14ಕ್ಕೆ ನಡೆಯುವಂತಹ ಒಂದು ಪಂದ್ಯ ಏನಿದೆ, ಆ ಪಂದ್ಯಕ್ಕೆ ಮೊದಲಿನಂತ ಕ್ರೇಜ್ ಇಲ್ಲ, ಮೊದಲಿನಂತ ಒಂದು ಕ್ಯೂರಿಯಾಸಿಟಿ ಇಲ್ವಾ, ಮೊದಲಿನಂತಹ ಆ ಒಂದು ಹೈಪ್ ಇಲ್ವಾ, ಜನ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ರ, ಈ ಮ್ಯಾಚ್ ನೋಡೋದಕ್ಕೆ ಇಷ್ಟ ಇಲ್ವಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗಿರುವಂತದ್ದು. ಅದಕ್ಕೆ ಕಾರಣ ಇಂಡಿಯಾ ಹಾಗೂ ಪಾಕಿಸ್ತಾನದ ಏನು ಮ್ಯಾಚ್ ಇದೆ ಆ ಟಿಕೆಟ್ ಅನ್ಸೋಲ್ಡ್ ಆಗಿ ಉಳಿದಿದೆ. ಎಸ್, ಎಕ್ಸಾಕ್ಟ್ಲಿ. ಯಾಕಂತಂದ್ರೆ ನಿಮಗೆ ಗೊತ್ತಿರ್ಬೋದು, ಇಂಡಿಯಾ ಹಾಗೂ ಪಾಕಿಸ್ತಾನ ಯಾವುದೇ ಒಂದು ಪಂದ್ಯ ಇರ್ಲಿ, ಆ ಪಂದ್ಯದ ಟಿಕೆಟ್ಸ್ ಅಂತಂದ್ರೆ ಗಂಟೆಗಳ ಒಳಗಡೆ, ಅಂದ್ರೆ ಆ ಟಿಕೆಟ್ ನ ಬಿಟ್ಟು ಒಂದು ಗಂಟೆಗಳ ಒಳಗೆ, ಕೆಲವೇ ಗಂಟೆಗಳ ಒಳಗೆ ಟಿಕೆಟ್ಸ್ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗ್ಬಿಡುತ್ತೆ. ಅದು ಎಷ್ಟೇ ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ಟಿಕೆಟ್ಸ್ ಸೋಲ್ಡ್ ಔಟ್ ಆಗುತ್ತೆ. ಬಟ್ ಈ ಸಲ ಟಿಕೆಟ್ಸ್ ಅನ್ಸೋಲ್ಡ್ ಆಗಿ ಉಳಿದಿದೆ. ಹಾಗಾದ್ರೆ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮನ್ನ ನಮ್ಮನ್ನ ಎಲ್ಲರನ್ನು ಕೂಡ ಕಾಡುವಂತಹದ್ದು ಸಹಜ. ಯಾಕೆ ಅಂತ ನಾನು ಇವಾಗ ನಿಮಗೆ ಒಂದೊಂದೇ ಪಾಯಿಂಟ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಯಾಕೆ ಇಂಡಿಯಾ ಹಾಗೂ ಪಾಕಿಸ್ತಾನದ ಮ್ಯಾಚ್ ನ ಟಿಕೆಟ್ಸ್ ಗಳು ಸೋಲ್ಡ್ ಆಗಿಲ್ಲ, ಅನ್ಸೋಲ್ಡ್ ಆಗಿ ಉಳಿದಿರುವಂತಹದಕ್ಕೆ ಕಾರಣ ಏನು ಅನ್ನುವಂತ ನಾವು ನೋಡುವುದಾದ್ರೆ, ಮೇಜರ್ ಇಶ್ಯೂ ಇಲ್ಲಿ ಬರುವಂತಹದ್ದು ಆಪರೇಷನ್ ಸಿಂಧೂರ. ಎಸ್, ಆಪರೇಷನ್ ಸಿಂಧೂರ ಆದ ನಂತರದಲ್ಲಿ ದೇಶ ಪ್ರೇಮ ಎಲ್ಲರಲ್ಲೂ ಕೂಡ ಯಾವ ರೀತಿಯಾಗಿದೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನದ ಜೊತೆಗೆ ನಾವು ಯಾವುದೇ ರೀತಿಯಾದಂತಹ ಸಂಬಂಧವನ್ನ ಹೊಂದೋದಕ್ಕೆ ರೆಡಿ ಇಲ್ಲ. ಅಂದ್ರೆ ಆ ದೇಶಭಕ್ತಿ, ಆ ಒಂದು ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇದೆಯಲ್ಲ, ಆದ್ರಿಂದ ಬಾಯ್ಕಾಟ್ ಪಾಕಿಸ್ತಾನದ ಜೊತೆಗೆ ಒಂದು ಮ್ಯಾಚ್ ಏನಿದೆಯಲ್ಲ ಅದನ್ನ ಬಾಯ್ಕಾಟ್ ಮಾಡುವಂತಹ ಒಂದು ಕೂಗು ಈಗಿನಿಂದ ಅಲ್ಲ, ಜುಲೈನಿಂದಲೂ ಕೂಡ ಕೇಳ್ಕೊಂಡು ಬಂದಿರುವಂತಹ ಒಂದು ಕೂಗು. ಅದು ಈ ಒಂದು ಮ್ಯಾಚ್ ನ ಆಡಬಾರ್ದು, ಪಾಕಿಸ್ತಾನದ ಜೊತೆಗೆ ಭಾರತ ಈ ಒಂದು ಮ್ಯಾಚ್ ನ ಬಾಯ್ಕಾಟ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಆಡಬಾರ್ದು ಅನ್ನುವಂತಹ ಒಂದಷ್ಟು ಕೂಗುಗಳು ಕೇಳಿ ಬರ್ತಿದೆ. ಇದರ ನಂತರವೂ ಕೂಡ ಭಾರತ ಈಗ ಪಾಕಿಸ್ತಾನದ ಜೊತೆಗೆ ಒಂದು ಯುದ್ಧಕ್ಕೆ, ಅಂದ್ರೆ ಕ್ರಿಕೆಟ್ ಯುದ್ಧಕ್ಕೆ ನಿಂತಿದೆ ಅಂತಲೇ ಹೇಳಬಹುದು. ಭಾರತದ ಆಟಗಾರರ ಮಾತುಗಳು ಏನೋ ಇರಬಹುದು, ನಾವು ಈ ಒಂದು ಆಟದಲ್ಲಿ ಅವರನ್ನ ಮಣಿಸ್ತೀವಿ, ನಮ್ಮ ಭಾರತದ ಪವರ್ ನ ಮತ್ತೊಮ್ಮೆ ತೋರಿಸ್ತೀವಿ ಅನ್ನುವಂತಹ ಒಂದು ಮನೋಭಾವ ಕ್ರಿಕೆಟ್ ಆಟಗಾರರದ್ದು ಇರಬಹುದು. ಆದ್ರೆ ಯೂತ್ಸ್ ಇರಬಹುದು ಅಥವಾ ಬಿಸ್ನೆಸ್ ಮ್ಯಾನ್ ಇಂದ ಹಿಡಿದು ಸೋಲ್ಜರ್ಸ್ ಅಂದ್ರೆ ಸೈನಿಕರವರೆಗೂ, ಮಾಜಿ ಮೇಜರ್, ಮಾಜಿ ಕಮಾಂಡರ್, ಮಾಜಿ ಒಂದು ಆರ್ಮಿ ಚೀಫ್ ಗಳ ಇಂದ ಹಿಡಿದು ಮಾಜಿ ಕ್ರಿಕೆಟ್ ಆಟಗಾರರದ್ದು ಕೂಡ ಸಾಕಷ್ಟು ಅಭಿಪ್ರಾಯಗಳು ಈ ಒಂದು ಪಾಕಿಸ್ತಾನದ ಜೊತೆಗೆ ಭಾರತ ಆಟವನ್ನ ಆಡಬಾರದು ಅನ್ನುವಂತಹ ಒಂದು ನಿಲುವನ್ನ ತಾಳಿರುವಂತಹದ್ದು ಈ ಆಪರೇಷನ್ ಸಿಂಧೂರದ ಕೆಲವೇ ತಿಂಗಳುಗಳ ನಂತರದಲ್ಲಿ ಪಾಕಿಸ್ತಾನದ ಜೊತೆಗೆ ಭಾರತ ಆಟವನ್ನ ಆಡ್ತಾ ಇರೋದು ಯಾರಿಗೂ ಕೂಡ ಇಷ್ಟ ಇಲ್ಲ. ಒಂದು ಮಾತಿದೆ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಬಟ್ ಈ ಒಂದು ಆಪರೇಷನ್ ಸಿಂಧೂರ ಅಥವಾ ಪೆಹಲ್ಗಾಮ್ ಅಟ್ಯಾಕ್ ಏನಾಯ್ತಲ್ಲ, ಪಾಕಿಸ್ತಾನ ಮಾಡ್ತಲ್ಲ, ಅದಕ್ಕೆ ನಾವು ಪ್ರತಿಯಾಗಿ ಏನು ಆಪರೇಷನ್ ಸಿಂಧೂರ ಮಾಡೋದ್ವಲ್ಲ, ಸೊ ಇದಾದ ನಂತರದಲ್ಲಿ ಒಂದು ಶ್ಲೋಕನ್ನು ಈ ಪಾಕಿಸ್ತಾನಕ್ಕೆ ಅನ್ವಯಿಸುತ್ತೆ. ಸೊ ಎವ್ರಿಥಿಂಗ್ ಇಸ್ ನಾಟ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ಬೋದು. ಅಂದ್ರೆ ಯಾವ ರೀತಿ ನಾಟ್ ಫೇರ್ ಅಂತಂದ್ರೆ, ನಾವ್ ಎಲ್ಲವನ್ನೂ ಕೂಡ ಈ ಯುದ್ಧದಲ್ಲಿ ಅವರಿಗೆ ಫೇವರ್ ಆಗಿರ್ಬೇಕು ಅಂತ ಏನಿಲ್ವಲ್ಲ, ನಮಗೆ ಏನು ಯಾವ ರೀತಿ ನಮ್ಮ ಮೇಲೆ ಅವರು ಅಟ್ಯಾಕ್ ಮಾಡಿದ್ರು ನಾವು ಅದಕ್ಕೆ ಪ್ರತಿದಾಳಿಯನ್ನ ಮಾಡಿದ್ವಿ, ಅದು ಇಲ್ಲಿಗೆ ನಿಲ್ಲಬಾರ್ದು. ಹೇಗೆ ಆಪರೇಷನ್ ಸಿಂಧೂರ ಇನ್ನು ನಿಂತಿಲ್ಲ ಅಂತ ಕೇಂದ್ರ ಸರ್ಕಾರ ಒಂದು ಘೋಷಣೆಯನ್ನ ಕೂಗಿರುವಂತಹದ್ದು, ಒಂದು ಎಚ್ಚರಿಕೆಯನ್ನ ನೀಡಿದೆಯಲ್ಲ, ಅದೇ ರೀತಿ ನಾವು ಆರ್ಥಿಕವಾಗಿ, ವ್ಯಾವಹಾರಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಪಾಕಿಸ್ತಾನನ ಒಂದ್ ರೀತಿ ಬಾಯ್ಕಾಟ್ ಮಾಡಾಕ್ಬಿಡ್ಬೇಕು ಅನ್ನುವಂತಹ ಒಂದು ಕೂಗು ದೇಶಭಕ್ತರಿಂದ, ದೇಶದ ವಾಸಿಗಳಿಂದ ಕೇಳಿ ಬರ್ತಾ ಇರುವಂತಹದ್ದು. ಹಾಗಾದ್ರೆ ಯಾವ ರೀತಿ ಅಂತೀರಾ? ಕ್ರಿಕೆಟ್ ನ ಈಗ ದುಬೈನಲ್ಲಿ ಪಾಕಿಸ್ತಾನ ಹಾಗೂ ಭಾರತದ ಒಂದು ಕ್ರಿಕೆಟ್ ಪಂದ್ಯ ನಡೆಯುತ್ತೆ ಸೆಪ್ಟೆಂಬರ್ 14ಕ್ಕೆ. ಒಂದೊಮ್ಮೆ ಇಲ್ಲಿ ನಾವು ಪಾಕಿಸ್ತಾನವನ್ನ ಬಾಯ್ಕಾಟ್ ಮಾಡಿದಿದ್ರೆ ಪಾಕಿಸ್ತಾನಕ್ಕೆ ಭಾರಿ ನಷ್ಟ ಉಂಟಾಗ್ತಾ ಇತ್ತು. ಇದು ನಮಗೆ ಬೇಕಾಗಿರುವಂತಹದ್ದು ಅನ್ನುವಂಥದ್ದು ಸಾಕಷ್ಟು ಜನರ ಮಾತು. ಹಾಗಾಗಿನೇ ಒಂದಷ್ಟು ಜನ ಸ್ಪಾನ್ಸರ್ಗಳು ಕೂಡ ಹಿಂದೆ
ಸರಿದಿದ್ದಾರೆ, ಅಂದ್ರೆ ಅವರ ಒಂದು ಸ್ಪಾನ್ಸರ್ಶಿಪ್ ನ ವಿಡ್ರಾ ಕೂಡ ಮಾಡ್ಕೊಂಡಿರುವಂತಹದ್ದು ನೋಡ್ಬೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಸ್ ಯುವರ್ ಟ್ರಾವೆಲ್ ಅಥವಾ ಈಸ್ ಯುವರ್ ಟ್ರಿಪ್ ಅಂತ ಏನ್ ಕರಿತೀವಿ. ಅವರು ಕೂಡ ತಮ್ಮ ಒಂದು ಸ್ಪಾನ್ಸರ್ಶಿಪ್ ನ ವಿಡ್ರಾ ಮಾಡ್ಕೊಂಡಿರ್ತಾರೆ, ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಮಗೆ ದೇಶಕ್ಕಿಂತ ದೊಡ್ಡದಲ್ಲ ಕ್ರಿಕೆಟ್, ನಮಗೆ ದೇಶಕ್ಕಿಂತ ಕ್ರೀಡೆ ದೊಡ್ಡದಲ್ಲ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಬಟ್ ಈಗ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಕ್ರಿಕೆಟ್ ಆರ್ಗನೈಸೇಷನ್ ವಿರುದ್ಧ ಅಸಮಾಧಾನ, ಆಕ್ರೋಶಗಳು ಭುಗಿಲೆದ್ದಿದೆ. ಇದಕ್ಕೆ ಕಾರಣ ಪಾಕಿಸ್ತಾನದ ಜೊತೆಗೆ ಭಾರತ ಪಂದ್ಯಕ್ಕೆ ಎಳಿತಾ ಇರುವಂತಹದ್ದು, ಅಖಾಡಕ್ಕೆ ಧುಮುಕ್ತಾ ಇರುವಂತಹದ್ದು. ಯಾಕೆ ಅಂದ್ರೆ ಏನು ನಮ್ಮ ಒಂದು ದೇಶ ಭಕ್ತಿಗಿಂತ ಯಾವುದು ದೊಡ್ಡದಲ್ಲ, ಅದನ್ನ ಮೀರಿಯೂ ಕೂಡ ಪಂದ್ಯವನ್ನ ನಡೆಸ್ತಾ ಇದ್ದಾರೆ. ಎಷ್ಟೋ ಒಂದು ಅಪೋಸ್ ಮಾಡ್ತಾ ಇದ್ದಾರೆ, ಈ ಒಂದು ಪಂದ್ಯ ಮಾಡಬಾರ್ದು ಅನ್ನುವಂತಹ ಒಂದು ಕೂಗಿದ್ರು ಕೂಡ ಹರ್ಭಜನ್ ಸಿಂಗ್ ಇರಬಹುದು ಅಥವಾ ಇನ್ನು ದೊಡ್ಡ ದೊಡ್ಡ ಮಾಜಿ ಕ್ರಿಕೆಟ್ ಸ್ಟಾರ್ ಆಟಗಾರರು ಕೂಡ ಇದೇ ಅಭಿಪ್ರಾಯ, ಪಾಕಿಸ್ತಾನ ಜೊತೆಗೆ ನಾವು ಮ್ಯಾಚ್ ಅನ್ನ ಆಡಬಾರ್ದು ಅನ್ನುವಂತಹ ಒಂದಷ್ಟು ಕೂಗುಗಳು ಇದ್ರೂ ಕೂಡ ಈಗ ಪಾಕಿಸ್ತಾನ ಹಾಗೂ ಏನು ಭಾರತ ಒಂದು ಕ್ರಿಕೆಟ್ ನ ಆಡೋದಕ್ಕೆ ನಿಂತಿರುವಂತಹದ್ದು ಸೆಪ್ಟೆಂಬರ್ 14ಕ್ಕೆ. ಬಟ್ ಇದು ಎಷ್ಟೋ ಜನಕ್ಕೆ ಇಷ್ಟ ಇಲ್ಲ. ಇದು ಮೇಜರ್ ಒಂದು ಕಾರಣ ಈ ಒಂದು ಟಿಕೆಟ್ ಸೋಲ್ಡ್ ಔಟ್ ಆಗದೆ ಇರೋದಕ್ಕೆ. ಯಾಕಂದ್ರೆ ಬಲವಾಗಿ ಈ ಒಂದು ಬಾಯ್ಕಾಟ್ ನ ಸಾಕಷ್ಟು ಜನ ಬೆಂಬಲಿಸಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಥವಾ ಏನು ಡೌಟ್ ಇಲ್ಲ ಅಂತಲೇ ಹೇಳಬಹುದು. ಸೊ ಇದು ಒಂದು ರೀಸನ್ ಆಯ್ತು, ದೇಶಭಕ್ತಿಗೋಸ್ಕರ ಅದನ್ನ ಬಾಯ್ಕಾಟ್ ಮಾಡಿದ್ದಾರೆ. ಹೀಗಾಗಿನೇ ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾ ಇಲ್ಲ ಈ ಒಂದು ಮ್ಯಾಚ್ಗೆ ಅಂತಲೂ ಹೇಳಬಹುದು. ಸೊ ಇದಕ್ಕೆ ಒಂದು ಜಸ್ಟಿಫಿಕೇಶನ್ ಕೂಡ ಕೊಡ್ತಾರೆ ಗೌತಮ್ ಗಂಭೀರ್ ಅವರು, ಮಾಜಿ ಸ್ಟಾರ್ ಆಟಗಾರ ಕೂಡ ಹೌದು ಗೌತಮ್ ಗಂಭೀರ್ ಅವರು. ಸೊ ಅವರು ಒಂದು ಜಸ್ಟಿಫಿಕೇಶನ್ ಕೊಡ್ತಾರೆ. ಕ್ರಿಕೆಟೇ ಬೇರೆ ಹಾಗೂ ಯುದ್ಧ ಅಥವಾ ಒಂದ್ ರೀತಿ ಎರಡು ದೇಶಗಳ ನಡುವಿನ ಒಂದು ಸಮರ ಏನಿದೆ ಅದೇ ಬೇರೆ ಹಾಗೂ ಕ್ರಿಕೆಟೇ ಬೇರೆ. ಈ ಕ್ರಿಕೆಟ್ಗೆ ಅದನ್ನ ಬೆರೆಸಬಾರ್ದು, ಆಟನೇ ಬೇರೆ ತರ ನೋಡ್ಬೇಕು ಅನ್ನುವಂತ ಒಂದು ಜಸ್ಟಿಫಿಕೇಶನ್ ಅನ್ನ ಆಸ್ ಎ ಕ್ರಿಕೆಟರ್ ಗೌತಮ್ ಗಂಭೀರ್ ಅವರು ಕೊಟ್ಟಿರುವಂತಹದ್ದು. ಸೊ ಇದು ಒಂದು ರೀಸನ್ ಯಾಕೆ ಟಿಕೆಟ್ ಸೋಲ್ಡ್ ಔಟ್ ಆಗಿಲ್ಲ ಅನ್ನೋದಕ್ಕೆ. ಸೊ ನೆಕ್ಸ್ಟ್ ರೀಸನ್ ನಾವು ನೋಡುವುದಾದ್ರೆ ಟಿಕೆಟ್ ಪ್ರೈಸ್. ಎಸ್, ಈ ಒಂದು ಕ್ರಿಕೆಟ್ ನ ಏನು ಆರ್ಗನೈಸ್ ಮಾಡ್ತಾ ಇದಾರಲ್ಲ, ಸೊ ಈ ಆರ್ಗನೈಸರ್ಸ್ ವಿರುದ್ಧ ಒಂದು ತುಂಬಾ ದೊಡ್ಡ ಆರೋಪ ಏನ್ ಬಂದಿದೆ, ಏನು ಈ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಒಂದಷ್ಟು ಕ್ಲಾಶಸ್ ಇರ್ಬೋದು ಅಥವಾ ಅವರ ಒಂದು ಬದ್ಧ ವೈರಿತನ ಏನಿದೆ, ಇದನ್ನ ಈ ಒಂದು ಮ್ಯಾಚ್ಗೆ ಸದಾ ಯಾವಾಗ್ಲೂ ಕೂಡ ಹೈಪ್ ಇರುತ್ತೆ. ಈ ಒಂದು ಹೈಪ್ ನೇ ಅಡ್ವಾಂಟೇಜ್ ಆಗಿ ತಗೊಳ್ತಾರೆ ಕ್ರಿಕೆಟ್ ಆರ್ಗನೈಸೇಷನ್. ಸೊ ಮನಸ್ಸಿಗೆ ಬಂದಂಗೆ ಟಿಕೆಟ್ ರೇಟ್ ನ ಫಿಕ್ಸ್ ಮಾಡ್ತಾರೆ. ಇಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯ ಅಥವಾ ಒಬ್ಬ ಹೈಯರ್ ಮಿಡಲ್ ಕ್ಲಾಸ್ ಇರ್ಬೋದು ಅಥವಾ ಮೇಲ್ವರ್ಗದ ಏನು ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಏನ್ ಕರಿತೀವಲ್ಲ, ಸೊ ಅಂತಹ ಒಬ್ಬ ವ್ಯಕ್ತಿ ಇದಕ್ಕೆ ಹೋಗಕ್ ಸಾಧ್ಯನಾ? ಈ ರೀತಿಯಾದಂತಹ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಾಧ್ಯನಾ? ನೋಡ್ಬೇಕು ಅಂದ್ರೂ ಕೂಡ ಅವ್ರಿಗೊಂದು ಸೆಂಟಿಮೆಂಟ್ ಅಡ್ಡ ಬರುತ್ತೆ. ಇವೆಲ್ಲ ಒಂದು ಇದೆ. ಯಾಕಂತಂದ್ರೆ ಈಗ ಈ ವರ್ಷದ ಒಂದು ಟಿಕೆಟ್ ಪ್ರೈಸ್ ಅನ್ನ ನಾವು ಕಂಪೇರ್ ಮಾಡುವುದಂತಹದಾದ್ರೆ, ಈಗ ಈ ಒಂದು ಮ್ಯಾಚ್ಗೆ ಏನು ಟಿಕೆಟ್ ಪ್ರೈಸ್ ಆಗಿದೆ, ಹೈಕ್ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡುವುದಾದ್ರೆ 10,000ದಿಂದ ಟಿಕೆಟ್ ಸ್ಟಾರ್ಟ್ ಆಗತ್ತೆ. 2.5 ಲಕ್ಷದವರೆಗೂ ಕೂಡ ಟಿಕೆಟ್ ಇದೆ. ಅಂದ್ರೆ VIP ಸೂಟ್ಗೆ ಎಷ್ಟು 2.5 ಲಕ್ಷ ಟಿಕೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಲಾಗಿದೆ. 10,000ದಿಂದ ಈ ಒಂದು ಟಿಕೆಟ್ ನ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. 40,000, 60,000, 70,000, 1.5 ಲಕ್ಷ, 2.5 ಲಕ್ಷ ಹೀಗೆ ಟಿಕೆಟ್ಗಳು ಇರುವಂತಹದ್ದು. ಇಷ್ಟು ದುಡ್ಡನ್ನ ಕೊಟ್ಬಿಟ್ಟು ಯಾಕೆ ನೋಡ್ಬೇಕು, ಹೇಗ್ ನೋಡೋದು ನಾವು, ಪ್ಲಸ್ ಯಾಕೆ ನೋಡ್ಬೇಕು, ಈ ಒಂದು ಸವಾಲು ಕೂಡ ಜನರಲ್ಲಿ ಮೂಡ್ತಾ ಇರುವಂತಹ ನಿಟ್ಟಿನಲ್ಲಿ ಇದಕ್ಕೂ ಕೂಡ ಒಂದು ಮೇನ್ ರೀಸನ್ ಯಾಕೆ ಟಿಕೆಟ್ ಅನ್ಸೋಲ್ಡ್ ಆಗಿದೆ ಅನ್ನುವಂತಹದ್ದು. ಜೊತೆಗೆ ನಿಮ್ಗೆ ಗೊತ್ತಿರಬಹುದು, ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರನೇ ಎಲ್ಲೋ ಒಂದು ಮ್ಯಾಚ್ ನಡೀತಾ ಇದೆ, ಅಥವಾ ನರೇಂದ್ರ ಮೋದಿ ಸ್ಟೇಡಿಯಂ ಗುಜರಾತ್ ನಲ್ಲೂ ಕೂಡ ಮ್ಯಾಚ್ ನಡೀತಿದೆ, ಅಥವಾ ಎಲ್ಲೋ ಒಂದ್ ಕಡೆ ಮೇಜರ್ ಒಂದು ದೊಡ್ಡ ಪಂದ್ಯ ನಡೀತಿದೆ ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಿನ ಒಂದು ಸುತ್ತಲಿನ ಹೋಟೆಲ್ಗಳಿರ್ಬೋದು, ಪಬ್ಗಳಿರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು 1 to double ಟಿಕೆಟ್ ಅನ್ನ ಅಥವಾ 1 to double ಪ್ರೈಸ್ ನ ಚಾರ್ಜ್ ಮಾಡುವಂತಹದ್ದು ಸರ್ವೇ ಸಾಮಾನ್ಯ. ಯಾಕೆ ಅಂತಂದ್ರೆ ಈ ಒಂದು ಹೈಪ್ ಏನಿದೆಯಲ್ಲ ಇದನ್ನ ಅವರು ಎನ್ಕ್ಯಾಶ್ ಮಾಡ್ಕೊಂಡು ಇದ್ರ ಅಡ್ವಾಂಟೇಜ್ ತಗೊಂಡು ಎಷ್ಟಾಗುತ್ತೋ ಅಷ್ಟು ದುಡ್ಡು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅನ್ನುವಂಥದ್ದು ಈಗ ಎಲ್ರಿಗೂ ಗೊತ್ತಿರುವಂತಹ ವಿಚಾರವೇ. ಈ ಒಂದು ನಿಟ್ಟಿನಲ್ಲಿ ಇಷ್ಟು ಟಿಕೆಟ್ ಪ್ರೈಸ್ ನ ಇಷ್ಟೊಂದು ಕಾಸ್ಟ್ಲಿ ಟಿಕೆಟ್ ಪ್ರೈಸ್ ನ ತಗೊಂಡು ಎಷ್ಟೋ ಜನ ಬೇರೆ ಬೇರೆ ದೇಶಗಳಿಂದ ಕೂಡ ಹೋಗ್ಬೇಕು, ಅದಕ್ಕೆ ಫ್ಲೈಟ್ ಟಿಕೆಟ್ ಅನ್ನ ಕೂಡ ಬುಕ್ ಮಾಡ್ಕೊಂಡು ಅಲ್ಲಿ ಸರೌಂಡಿಂಗ್ ಅಲ್ಲಿ ಹೋಟೆಲ್ ರೆಸಾರ್ಟ್ಗಳು ಇಷ್ಟೊಂದು ಹೈ ಪ್ರೈಸ್ ಅನ್ನ ಸೆಟ್ ಮಾಡಿರ್ತಾರೆ. ಅದನ್ನು ಅದನ್ನ ಕೊಡ್ಬೇಕಾ ಅಥವಾ ಅದನ್ನ ಯಾಕೆ ಕೊಡ್ಬೇಕು, ಹೇಗೆ ಕೊಡ್ಬೇಕು, ಇವೆಲ್ಲ ಒಂದು ಸವಾಲುಗಳು ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲೂ ಕೂಡ ಏನು ಈ ಒಂದು ಪಂದ್ಯದ ಟಿಕೆಟ್ಗಳು ಅನ್ಸೋಲ್ಡ್ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು ಮೇನ್ ರೀಸನ್ ಏನು ಅಂತ ನಾವು ನೋಡುವುದಾದ್ರೆ OTT ಹಾಗೂ ಸ್ಟ್ರೀಮಿಂಗ್ ಆಪ್ಸ್. ಈಗ ಎಷ್ಟೋ OTTಗಳು ಹಾಗೂ ಸ್ಟ್ರೀಮಿಂಗ್ ಆಪ್ಸ್ ಅಲ್ಲಿ ಕ್ರಿಕೆಟ್ ಪ್ರಸಾರ ಆಗತ್ತೆ, ಹಾಗೂ ಚಾನೆಲ್ಗಳಲ್ಲೂ ಕೂಡ ಪ್ರಸಾರ ಆಗತ್ತೆ. ಅಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ಇರ್ಬೋದು, ಈ ಒಂದು ಚಾನೆಲ್ ನಲ್ಲೂ ಕೂಡ ಕ್ರಿಕೆಟ್ ಪ್ರಸಾರ ಆಗತ್ತೆ.
ಹಾಗೂ OTTಗಳು ಸ್ಟ್ರೀಮಿಂಗ್ ಆಪ್ ನಲ್ಲೂ ಕೂಡ ಪ್ರಸಾರ ಆಗುತ್ತೆ. ಇದನ್ನ ನಾವು ಮನೇಲೆ ಕೂತ್ಕೊಂಡು ಕೂತಿರೋ ಜಾಗದಲ್ಲೇ ಕೂತ್ಕೊಂಡು ಈ ಒಂದು ಮ್ಯಾಚ್ ನ ನೋಡಬಹುದು. ಯಾಕೆ ನಾವು ಅಲ್ಲಿಗೆ ಹೋಗ್ಬೇಕು, ಯಾಕೆ ಅಷ್ಟು ದುಡ್ಡ ಖರ್ಚು ಮಾಡ್ಬೇಕು ಅನ್ನುವಂತ ಒಂದು ಮೆಂಟಾಲಿಟಿ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇದು ಒಂದು ರೀಸನ್. ಮತ್ತೊಂದು ರೀಸನ್ ಏನು ಅಂತಂದ್ರೆ, ಈಗಾಗಲೇ ಆಪರೇಷನ್ ಸಿಂಧೂರ್ ಅಂದ್ರೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ಸಾಕಷ್ಟು ಒಂದು ರೀತಿ ಸಿಚುವೇಶನ್ ಬಿಗಡಾಯಿಸಿತ್ತು, ಯುದ್ಧದ ಸನ್ನಿವೇಶಕ್ಕೂ ಕೂಡ ತಲುಪಿತ್ತು ಭಾರತ ಹಾಗೂ ಪಾಕಿಸ್ತಾನ. ಈಗ ಒಂದು ಸೇಫ್ಟಿ ಅಂತ ಏನಿದೆಯಲ್ಲ, ಆ ಒಂದು ಸೇಫ್ಟಿಯ ಭರವಸೆ ಅಂದ್ರೆ ಆ ಸುರಕ್ಷತೆಯ ಭರವಸೆ ಜನರಿಗೆ ಸಿಗ್ತಾ ಇಲ್ಲ, ಅಥವಾ ಜನರಿಗೆ ಒಂದಷ್ಟು ಗೊಂದಲಗಳು, ಒಂದಷ್ಟು ಭಯ ಕೂಡ ಇದೆ. ಏನ್ ಬೇಕಾದ್ರೂ ಆಗ್ಬೋದು, ಎಲ್ಲಿ ಯಾವಾಗ ಅನ್ನುವಂಥ ಒಂದು ಸಿಚುವೇಶನ್ ಅಲ್ಲಿ ಜನರು ಸಿಲುಕಿದ್ದಾರೆ. ಈ ಒಂದು ನಿಟ್ಟಿನಲ್ಲೂ ಕೂಡ ಯಾರು ಕೂಡ ಜಾಸ್ತಿ ಜನ ಧೈರ್ಯ ಮಾಡ್ತಾ ಇಲ್ಲ ಅಲ್ಲಿಗೆ ಹೋಗಿ ಒಂದು ಮ್ಯಾಚ್ ನ ನೋಡೋದಕ್ಕೆ. ಇದು ಕೂಡ ಒಂದು ಮೇಜರ್ ಕಾರಣ ಯಾಕೆ ಟಿಕೆಟ್ ಅನ್ಸೋಲ್ಡ್ ಆಗಿದೆ ಅಂತ. ಟಿಕೆಟ್ ಮತ್ತೆ ಈಗ ಸೆಪ್ಟೆಂಬರ್ 14ಕ್ಕೆ ಮ್ಯಾಚ್ ಇರೋದ್ರಿಂದ ಟಿಕೆಟ್ ಆದಷ್ಟು ಬೇಗ ಸೋಲ್ಡ್ ಔಟ್ ಆಗತ್ತೆ. ಬಟ್ ಸ್ಟಿಲ್ ಈ ಹಿಂದೆ ಇದ್ದಂತಹ ಒಂದು ಹೈಪ್ ಆಪರೇಷನ್ ಸಿಂಧೂರ, ಆಪರೇಷನ್ ಮಹಾದೇವ ಆದ್ಮೇಲೆ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ದೇಶದ ಜನರಲ್ಲಿ ಆ ಒಂದು ದೇಶಭಕ್ತಿ ಜಾಗೃತಿಯಾಗಿದೆ, ಅಥವಾ ದೇಶಭಕ್ತಿ ಕ್ರಿಕೆಟ್ಗಿಂತ ದೊಡ್ಡದಾಗ್ತಾ ಇದೆಯಾ ಜನರನ್ನ ಅನ್ನುವಂತಹ ಒಂದು ಸವಾಲು ಈಗ ಎಲ್ಲರಲ್ಲೂ ಕೂಡ ಹುಟ್ಟಿರುವಂತಹದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.